ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 185. ಅದಾಗಲೇ ಸಂಜೆಯಾಗಿತ್ತು. ಪ್ರತಿದಿನ ಆಫೀಸು ಮುಗಿದ ತಕ್ಷಣ ಮನೆಗೆ ಬರುತ್ತಿದ್ದ ರಿಷಿ ಇಂದು ಇನ್ನೂ ಮನೆಗೆ ಬಂದಿರಲಿಲ್ಲ. ಶರದಿಯಂತೂ ತನ್ನ ಅಣ್ಣ ಬರುವ ದಾರಿಯನ್ನೇ ಕಾಯುತ್ತಿದ್ದಳು. ಮೊದಲು ಅವನ ಜೊತೆ ಮಾತನಾಡದ ಹೊರತು ಸಮಾಧಾನವಿಲ್ಲ ಅವಳಿಗೆ. ಇತ್ತ ತನ್ನ ತಾಯಿ ಕೂಡ ಅವಳ ಜೊತೆ ಮಾತನಾಡದೆ ಮುನಿಸಿಕೊಂಡಿದ್ದಾರೆ. ಅವರನ್ನು ಮಾತನಾಡಿಸುವ ಪ್ರಯತ್ನ ಮಾಡಿ ಸೋಲುತ್ತಲೇ ಇದ್ದಾಳೆ. ಸಮಯ ನೋಡಿದ ವಸುಂಧರ ಅವರು ಇಷ್ಟೊತ್ತಿಗೆ ಮಗ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ ಎಂದು ಯೋಚಿಸಿಕೊಂಡು ಅದಾಗಲೇ ಅಡಿಗೆಗೆ ತಯಾರಿ ಮಾಡಿಕೊಳ್ಳಲು ನಿಂತರು. ಪ್ರತಿದಿನ ಮಗ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರುವುದಿಲ್ಲ ಎಂದು ಬೇಗನೆ ಅಡಿಗೆ ಮಾಡುವುದು ಅಭ್ಯಾಸ ಅವರಿಗೆ. ಇಂದು ಕೂಡ ಹಾಗೆ ತರಕಾರಿ ಹೆಚ್ಚಲು ನಿಂತರು. ಅದನ್ನು ನೋಡಿದ ಶರದಿ ಸೋಫಾ ಮೇಲೆ ಕುಳಿತಿದ್ದ ಆರಾಧ್ಯಳಿಗೆ ಕಣ್ಸನ್ನೆಯಲ್ಲಿಯೇ ಅಡಿಗೆ ಮನೆಗೆ ಬಾ ಎಂದು ಹೇಳಿ ತಾನು ಕೂಡ ಅಡಿಗೆ ಮನೆಗೆ ಹೋಗಿದ್ದಳು. ಅಮ್ಮ, ಇವತ್ತು ನಾನಿದ್ದೀನಲ್ಲ, ನಾನೇ ಅಡಿಗೆ ಮಾಡುತ್ತೇನೆ, ಕೊಡು ಚಾಕನ್ನು, ನೀನು ಹೋಗಿ ಕುಳಿತುಕೋ ಎಂದು ಅವರ ಕೈಯಲ್ಲಿದ್ದ ಚಾಕನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದಳು. ಏನು ಬೇಕಾಗಿಲ್ಲ, ನಾನೇ ಮಾಡುತ್ತೇನೆ, ನೀನು ಇಲ್ಲಿಂದ ಹೋಗು ಎಂದು ಅಸಮಾಧಾನದಲ್ಲಿ ಹೇಳಿದರು. ಅವರ ಮಾತು ಕೇಳಿ ಶರದಿಗೆ ಬೇಸರವಾದರೆ ಆರಾಧ್ಯ ಮುಂದೆ ಬಂದು, ಅತ್ತೆ, ಇವತ್ತು ಶರದಿ ಇದ್ದಾಳಲ್ಲ, ಅವಳು ಅಡಿಗೆ ಮಾಡುತ್ತಾಳೆ, ನಾನು ಅವಳಿಗೆ ಬೇಕಾದ ಹೆಲ್ಪ್ ಮಾಡುತ್ತೇನೆ, ನೀವು ಹೋಗಿ ಕುಳಿತುಕೊಳ್ಳಿ ಎನ್ನುತ್ತಿದ್ದ ಹಾಗೆ ಬೇರೆ ಏನು ಮಾತನಾಡದೆ ಅಲ್ಲಿಂದ ಹೊರಗೆ ಬಂದಿದ್ದರು. ಇಬ್ಬರು ಅದು ಇದು ಮಾತನಾಡಿಕೊಂಡು ಅಡುಗೆ ಮಾಡುತ್ತಲಿದ್ದರು. ಅಷ್ಟರಲ್ಲಿ ರಿಷಿ ಕೂಡ ಮನೆಗೆ ಬಂದಿದ್ದನು. ಶರದಿ, ಆರಾಧ್ಯ ಇಬ್ಬರು ಅಡಿಗೆ ಮನೆಯಲ್ಲಿ ಇರುವುದನ್ನು ನೋಡಿ ಅವನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದವನು ಒಳಗೆ ಕೂರದೆ ಹೊರಗೆ ಬಂದು ಅವನಿಷ್ಟದ ಜಾಗವಾದ ಮನೆಯ ಮುಂದೆ ಇರುವ ಕಟ್ಟೆಯ ಮೇಲೆ ಸುಮ್ಮನೆ ಕುಳಿತನು. ಅದನ್ನು ನೋಡಿದ ಆರಾಧ್ಯ ಅಡುಗೆ ಮನೆಯಲ್ಲಿದ್ದ ಶರದಿಯ ಬಳಿಗೆ ಬಂದವಳು, ಹೋಗು, ನಿಮ್ಮಣ್ಣ ಹೊರಗೆ ಕುಳಿತಿದ್ದಾರೆ, ಅಲ್ಲಿಯೇ ಹೋಗಿ ಮಾತನಾಡು ಎಂದಳು. ಆರಾಧ್ಯ ಮೊದಲೆಲ್ಲ ಅಣ್ಣನಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಬಹುಬೇಗ ಕಂಡು ಹಿಡಿಯುತ್ತಿದ್ದೆ, ಆದರೆ ಇಂದು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ, ಇಲ್ಲವಾ ಎಂದು ತಿಳಿಯುತ್ತಿಲ್ಲ, ಮಾತನಾಡಲು ಏಕೋ ಭಯವಾಗುತ್ತಿದೆ ಎಂದಳು. ಭಯ ಯಾಕೆ ಶರದಿ? ಅವರು ನಿನ್ನ ಮೇಲೆ ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ, ಹಾಗೆ ಕೋಪ ಮಾಡಿಕೊಂಡಿದ್ದರೆ ಅದು ನನ್ನ ಅಣ್ಣನ ಮೇಲೆ ಅಷ್ಟೇ, ಹೋಗಿ ಮಾತನಾಡು ಎಂದವಳಿಗೂ ಕೂಡ ತನ್ನ ಅಣ್ಣನ ಮೇಲೆ ಅಸಮಾಧಾನ. ಬೆಳಗ್ಗೆ ಅವನಿಗೆ ಕರೆ ಮಾಡಿ ಮಾತನಾಡಲು ಪ್ರಯತ್ನಿಸಿದರೆ, ನಾನು ಬ್ಯುಸಿಯಾಗಿದ್ದೇನೆ, ಆಮೇಲೆ ಕರೆ ಮಾಡುತ್ತೇನೆ ಎಂದು ಕರೆ ತುಂಡರಿಸಿದವನು ಇಂದಿಗೂ ಕೂಡ ಅವಳಿಗೆ ಕರೆ ಮಾಡಿರಲಿಲ್ಲ. ಧನುಷ್ ಆರಾಧ್ಯಳ ಮಾತು ಕೇಳಿ ಹೇಗೋ ಧೈರ್ಯ ತಂದುಕೊಂಡು ತನ್ನ ಅಣ್ಣ ಕುಳಿತಿರುವ ಬಳಿಗೆ ಹೋದವಳು. ಅವನ ಪಕ್ಕ ಕುಳಿತು ಅವನ ರಟ್ಟೆಯನ್ನು ಬಳಸಿ ಹಿಡಿದವಳು ಅವನ ಭುಜಕ್ಕೆ ಒರಗುತ್ತಾ, ನನ್ನ ಮೇಲೆ ಕೋಪನ ಅಣ್ಣ ಎಂದಿದ್ದಳು. ಅವಳು ಬಂದು ತನ್ನ ಪಕ್ಕ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವಳೆಡೆಗೆ ನೋಡಿದವನು, ನಿನ್ನ ಮೇಲೆ ಯಾಕೆ ಕೋಪ ಮಾಡಿಕೊಳ್ಳಲಿ ಶರದಿ ಎಂದನು. ಹಾಗಾದರೆ ಬೆಳಗ್ಗೆಯಿಂದ ಯಾಕೆ ನನ್ನನ್ನು ಮಾತನಾಡಿಸಿಲ್ಲ ನೀನು ಎಂದು ಬೇಸರದಲ್ಲಿಯೇ ಕೇಳಿದಳು. ನನ್ನ ಮೇಲೆ ನನಗೆ ಬೇಸರ ಶರದಿ, ನಿನಗೆ ಒಂದು ಒಳ್ಳೆಯ ಬದುಕು ಕಟ್ಟಿಕೊಡಲಾಗಲಿಲ್ಲ. ನಿನ್ನ ಅಣ್ಣನಿಗೆ ಯಾರೋ ಬಂದು ನಿನ್ನ ತಂಗಿಯನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎನ್ನುತ್ತಿದ್ದ ಹಾಗೆ ಇಂದು ಮುಂದು ನೋಡದೆ ಒಪ್ಪಿಗೆ ಕೊಟ್ಟಿದ್ದು ನನ್ನ ತಪ್ಪಲ್ಲವ? ಅವರು ಹಣವಂತರು, ಅಲ್ಲಿ ನನ್ನ ತಂಗಿ ಸುಖವಾಗಿ ಇರುತ್ತಾಳೆ ಎಂದು ಯೋಚಿಸಿದ್ದು ನನ್ನ ತಪ್ಪಲ್ಲವ ಶರದಿ? ತನ್ನ ಅಣ್ಣ ಬೆಳಗ್ಗೆಯಿಂದ ಬೇಸರವಾಗಿರುವುದಕ್ಕೆ ಕಾರಣ ಏನು ಎಂದು ಅವನ ಮಾತುಗಳನ್ನು ಕೇಳಿ ತಿಳಿದು ಹೋಗಿತ್ತು. ಅವನಿಂದ ಹಿಂದೆ ಸರಿದವಳು ಅವನ ಕೈ ಹಿಡಿದು, ಅಣ್ಣ, ನೀನೇನು ಬಲವಂತದಿಂದ ಈ ಮದುವೆ ಮಾಡಲಿಲ್ಲ, ನನ್ನ ಒಪ್ಪಿಗೆಯನ್ನು ಕೇಳಿ ನಾನು ಈ ಮದುವೆಗೆ ಒಪ್ಪಿದ ಮೇಲೆಯೇ ಅಲ್ಲವ ನೀನು ಈ ಮದುವೆ ಮಾಡಿದ್ದು, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಣ್ಣ. ಬೇಸರದಲ್ಲಿ ಇರುವ ತನ್ನ ಅಣ್ಣನ ಮನಸ್ಸನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಳು ಶರದಿ. ಇಲ್ಲದಿದ್ದರೆ ಇದೇ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ಇನ್ನೂ ಕೊರಗುತ್ತಾನೆ ಎನ್ನುವುದು ಅವಳಿಗೂ ಕೂಡ ಗೊತ್ತು. ಇಲ್ಲ ಶರದಿ, ಬೆಳ್ಳಗಿರುವುದೆಲ್ಲ ಹಾಲು ಎಂದು ನಂಬಿದ್ದು ನನ್ನ ತಪ್ಪು. ಮದುವೆ ಎನ್ನುವುದು ಒಬ್ಬರ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟ. ಅದು ನಿನ್ನ ಜೀವನದಲ್ಲಿ ಯಾಕೆ ಹೀಗೆ ಆಯಿತು? ನಿನ್ನನ್ನು ಶ್ರೀಮಂತರ ಮನೆಗೆ ಸೇರಿಸುತ್ತಿದ್ದೇನೆ ಎನ್ನುವ
ತರಾತುರಿಯಲ್ಲಿ ನಾನು ಎಲ್ಲಿ ಇಡುವಿದೆ ಎಂದು ತಿಳಿಯುತ್ತಿಲ್ಲ. ಈಗ ನಿನ್ನ ಜೀವನವನ್ನು ನಾನು ಹೇಗೆ ಸರಿ ಮಾಡಲಿ ಎಂದು ಬೇಸರದಲ್ಲಿ ಹೇಳಿದವನು ಒಡನೆಯೇ ಕೋಪಗೊಂಡು, ಆ ಮನುಷ್ಯನಿಗೆ ಮಾತ್ರ ತಂಗಿ ಮೇಲೆ ಪ್ರೀತಿ ಇರುವುದಾ, ನನಗೆ ಇಲ್ಲವಾ ಎನ್ನುತ್ತಿದ್ದ ಹಾಗೆ ಅವನು ಧನುಷ್ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ತಿಳಿದು ಹೋಗಿತ್ತು. ಅಯ್ಯೋ, ಅಣ್ಣ ಧನುಷ್ನನ್ನು ತಪ್ಪಾಗಿ ತಿಳಿದಿದ್ದಾನೆ. ನಾನು ಅವನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಆದಷ್ಟು ಬೇಗ ಹೇಳಬೇಕು. ಆದರೆ ಸದ್ಯಕ್ಕೆ ಧನು ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕೊಳ್ಳದೆ ಈ ವಿಷಯವನ್ನು ಹೇಳಲು ಆಗುವುದಿಲ್ಲ ಎಂದು ಯೋಚಿಸಿದವಳು, ಅಣ್ಣ, ಇದರಲ್ಲಿ ಧನುಷ್ದು ಏನೂ ತಪ್ಪಿಲ್ಲ. ಅವನೇನು ನನ್ನನ್ನು ಸುಳ್ಳು ಹೇಳಿ ಮೋಸ ಮಾಡಿ ಮದುವೆಯಾಗಿಲ್ಲವಲ್ಲ. ಅವನು ತುಂಬ ಒಳ್ಳೆಯವನು ಅಣ್ಣ ಎಂದವಳಿಗೆ ಧನುಷ್ನನ್ನು ಯಾರ ಮುಂದೆಯೂ ಬಿಟ್ಟುಕೊಡಲು ತಯಾರಿಲ್ಲ. ಬೇರೆ ವಿಷಯದಲ್ಲಿ ಒಳ್ಳೆಯರಾಗಿರುವುದು ಮುಖ್ಯವಲ್ಲ ಶರದಿ, ನಿನ್ನ ವಿಷಯದಲ್ಲಿ ಒಳ್ಳೆಯರಾಗುವುದು ಮುಖ್ಯ. ನಿನ್ನ ಗಂಡ ಎನಿಸಿಕೊಂಡ ಮಹಾನುಭಾವ ಅಷ್ಟು ಒಳ್ಳೆಯವನಾಗಿದ್ದರೆ ನೀನು ಇಲ್ಲಿಗೆ ಬರುವಾಗಲೇ ತಡೆಯಬಹುದಿತ್ತಲ್ಲವ, ಯಾಕೆ ತಡೆಯಲಿಲ್ಲ ಶರದಿ ಎಂದವನ ಮಾತಿಗೆ ಶರದಿಗೆ ಏನು ಉತ್ತರಿಸಬೇಕು ಎನ್ನುವುದೇ ತಿಳಿಯಲಿಲ್ಲ. ಅಣ್ಣ ತಂಗಿ ಇಬ್ಬರು ಆಡುತ್ತಿದ್ದಂತಹ ಮಾತುಗಳು ಅಲ್ಲಿಗೆ ಬಂದು ನಿಂತಿದ್ದ ಆರಾಧ್ಯಳ ಕಿವಿ ಸೋಕಿದವು. ಬಹಳ ಚಿಕ್ಕ ವಯಸ್ಸಿನಿಂದಲೂ ಅವನನ್ನು ನೋಡಿಕೊಂಡು ಬಂದಿದ್ದಾಳೆ. ಧನುಷ್ ಏನು ಎಂದು ಅವಳಿಗೂ ಕೂಡ ಗೊತ್ತು. ಆಗಿದ್ದಾಗ ಈಗ ರಿಷಿ ತನ್ನ ಅಣ್ಣನ ಬಗ್ಗೆ ಆಡಿದ ಮಾತುಗಳನ್ನು ಕೇಳಿ ಅವಳ ಮನಸ್ಸಿಗೆ ಬಹಳವೇ ನೋವಾಯಿತು. ಹಾಗಂತ ತನ್ನ ಅಣ್ಣನ ಬಗ್ಗೆ ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀರಾ ಎಂದು ಕೇಳುವ ಹುಡುಗಿಯಲ್ಲ ಅವಳು. ಅಲ್ಲಿ ಆರಾಧ್ಯ ಬಂದು ನಿಂತಿರುವುದನ್ನು ನೋಡಿದವಳಿಗೆ ಅಣ್ಣ ಆಡಿದ ಮಾತುಗಳನ್ನು ಅವಳು ಕೇಳಿಸಿಕೊಂಡಿದ್ದಾಳೆ ಎಂದು ತಿಳಿದು ಹೋಗಿತ್ತು ಶರದಿಗೆ. ಅಲ್ಲಿಯೇ ಯಾಕೆ ನಿಂತಿದ್ದೀಯಾ, ಬಾ ಆರಾಧ್ಯ ಎಂದು ಶರದಿ ಕರೆಯುತ್ತಿದ್ದ ಹಾಗೆ ರಿಷಿ ಕೂಡ ಕತ್ತೆತ್ತಿ ಆರಾಧ್ಯಳೆಡೆಗೆ ನೋಡಿದನು. ತನ್ನ ಮಾತನ್ನು ಆರಾಧ್ಯ ಕೇಳಿಸಿಕೊಂಡಿರುತ್ತಾರೆ, ನಾನೇನು ತಪ್ಪಾಗಿ ಮಾತನಾಡಿಲ್ಲವಲ್ಲ ಎಂದು ಮನದಲ್ಲಿ ತಾನೇ ವಾದ ಮಾಡಿಕೊಂಡಿದ್ದನು. ಶರದಿಯ ಮಾತು ಕೇಳಿ ಮುಂದೆ ಬಂದವಳು ತಾನು ಹೋಗಿ ಅವಳ ಇನ್ನೊಂದು ಬದಿಗೆ ಕುಳಿತುಕೊಂಡು, ಶರದಿ, ನನ್ನ ಅಣ್ಣ ಮಾಡಿದ್ದು ಸರಿ ಎಂದು ನಾನು ಹೇಳುತ್ತಿಲ್ಲ. ಆದರೆ ಅವನು ಏನು ಎನ್ನುವುದು ನನಗೆ ಗೊತ್ತು. ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳ್ತೀಯಾ ಎಂದಳು. ಅವಳೆಡೆಗೆ ತಿರುಗಿದವಳು, ಅದೇನು ಕೇಳು ಎನ್ನುತ್ತಿದ್ದ ಹಾಗೆ, ಇಬ್ಬರಿಗೂ ಇಷ್ಟ ಇಲ್ಲದೆ ಮದುವೆಯಾಗಿದ್ದೀರಾ ಎನ್ನುವುದನ್ನು ಒಪ್ಪಿಕೊಳ್ಳೋಣ. ಆದರೆ ಮದುವೆಯಾಗಿ ಇಷ್ಟು ದಿನವಾದರೂ ನಿನಗೆ ನನ್ನ ಅಣ್ಣನ ಮೇಲೆ ಪ್ರೀತಿ ಹುಟ್ಟಲಿಲ್ಲವಾ ಎಂದು ಆರಾಧ್ಯ ಕೇಳುತ್ತಿದ್ದ ಹಾಗೆ, ಪ್ರೀತಿ ಇಲ್ಲ ಎಂದು ಯಾವ ಬಾಯಿಯಲ್ಲಿ ಹೇಳಲಿ ಆರಾಧ್ಯ, ಆದರೆ ಅದನ್ನು ಹೇಳುವ ಸಮಯ ಇದಲ್ಲ ಎಂದು ಯೋಚಿಸಿದವಳು, ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಸಾಬೋಬು ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದಳು. ಶರದಿ ಓದತ್ತಲೆ ನೋಡಿಕೊಂಡು ರಿಷಿ ಆರಾಧ್ಯ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದರು. ಧನು ಗಂಟೆ 8 ಇನ್ನು ಮಲಗಿದ್ದೀಯಾ, ಏಳು ಕಂದ, ಆಫೀಸ್ಗೆ ಹೋಗುವುದಿಲ್ಲವ ಎಂದು ಹೇಳುತ್ತಲೇ ಅವನು ಮಲಗಿದ್ದಲ್ಲಿಗೆ ಬಂದಿದ್ದರು ರೂಪ. ನಿನ್ನೆ ಮನೆಯಲ್ಲಿ ಗಲಾಟೆಯಾದ ಮೇಲೆ ತನ್ನ ತಾತನ ಮನೆಗೆ ಬಂದಿದ್ದನು. ಅವರು ಎಷ್ಟು ಮಾತನಾಡಿಕೊಂಡು ಬಂದರೂ ಎಚ್ಚರವಾಗದೆ ಮಲಗಿರುವುದನ್ನು ನೋಡಿ, ಧನು ಏಳು, ಟೈಮ್ ಆಗಿದೆ ಎಂದು ಅವನ ಒದ್ದಿದ್ದ ರಗ್ಗನ್ನು ಸರಿಸಿದ್ದರು. ಅವನು ರಗ್ಗು ಸರಿಸುತ್ತಿದ್ದ ಹಾಗೆ ಎಚ್ಚರವಾಗದೆ ಚಳಿಯಲ್ಲಿಯೇ ನಡುಗಲಾರಂಭಿಸಿದ್ದನು. ಅವನನ್ನು ನೋಡಿ ಗಾಬರಿಯಾದವರು, ಧನು ಏನಾಯಿತು, ಯಾಕೆ ಹೀಗೆ ನಡುಗುತ್ತಿದ್ದೀಯಾ ಎಂದು ಅವನನ್ನು ಮುಟ್ಟಿದರೆ ಅವನ ಇಡೀ ಶರೀರವೇ ಕೆಂಡದಂತೆ ಸುಡುತ್ತಿರುವುದು ಅರಿವಾಯಿತು. ಅಯ್ಯೋ, ಇದೇನು ಧನು, ಮೈ ಹೀಗೆ ಸುಡುತ್ತಿದೆ, ಇಷ್ಟೊಂದು ಜ್ವರ ಬಂದಿದೆ ಎಂದವರಿಗೆ ಅದಾಗಲೇ ಭಯ ಆವರಿಸಿತು. ಧನು ಎದ್ದೇಳು, ಎಚ್ಚರ ಮಾಡಿಕೋ ಕಂದ, ಏನಾಯಿತು, ನಿನಗೆ ಇಷ್ಟೊಂದು ಜ್ವರ ಬಂದಿರುವುದನ್ನು ನಾನು ನೋಡಿಯೇ ಇಲ್ಲ ಎಂದವರು, ಏನು ಮಾಡಲಿ ಈಗ, ನನಗಂತೂ ಕೈಕಾಲೇ ಆಡುತ್ತಿಲ್ಲ ಎಂದುಕೊಂಡು ತನ್ನ ಗಂಡನಿಗೆ ಹೇಳಲು ಹೊರಗೋಡಿದರು. ಮುಂದುವರಿಯುವುದು